ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ 9 ಬಿಗ್ ನ್ಯೂಸ್ನಲ್ಲಿ. ಎಸ್ಐ ನೇಮಕಾತಿ ಪರೀಕ್ಷಾ ಅಕ್ರಮ ಕಿಂಗ್ ಪೇನ್ ಆರ್.ಡಿ. ಪಾಟೀಲ್ ಮನೆಗೆ ಬಿಜೆಪಿ ಸಂಸದ ಉಮೇಶ್ ಜಾಧವ್ ಭೇಟಿ ನೀಡಿದ್ರು. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಟ್ವೀಟ್ ಮೂಲಕ ಬಿಜೆಪಿಯನ್ನು ಕುಟುಕಿದೆ. ಡಿಯರ್ ಬಿಜೆಪಿ, ಕರ್ನಾಟಕ ನೀವೇ ಆರ್.ಡಿ. ಪಾಟೀಲ್ನ ರಕ್ಷಕರು, ನೀವೇ ಆತನ ಬ್ಯಾಕ್ ಬೋನ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಪೋಸ್ಟ್ ಮಾಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿದ ಆರ್.ಡಿ. ಪಾಟೀಲ್ ಸದ್ಯ ಜೈಲಿನಲ್ಲಿದ್ದಾನೆ. ಇದೀಗ ಬಿಜೆಪಿ ಸಂಸದ ಆರ್.ಡಿ. ಪಾಟೀಲ್ ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬದವರ ಬಳಿ ಚುನಾವಣೆಯಲ್ಲಿ ಸಹಕರಿಸುವಂತೆ ಕೇಳಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ದೇಶದ 102 ಕ್ಷೇತ್ರಗಳಲ್ಲಿ ಮತಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಲಿದೆ. ಏಪ್ರಿಲ್ 19ಕ್ಕೆ ಮತದಾನ ನಡೆಯಲಿದ್ದು ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬಿದ್ದಿದೆ. ತಮಿಳುನಾಡಿನ 39, ರಾಜಸ್ಥಾನದ 12, ಮಧ್ಯಪ್ರದೇಶದ 6, ಮಹಾರಾಷ್ಟ್ರದ 5, ಉತ್ತರ ಪ್ರದೇಶದ 8 ಕ್ಷೇತ್ರ ಸೇರಿ 102 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅಮೂಲ್ ಬೇಬಿಗಳು ಎಂದು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಲೇವಡಿ ಮಾಡಿದ್ದಾರೆ. ಅಸ್ಸಾಂ ಜನತೆಗೆ ಅಮೂಲ್ ಬೇಬಿಗಳನ್ನು ನೋಡಲು ಆಸಕ್ತಿ ಇಲ್ಲ, ಅದರ ಬದಲು ಕಾಜಿರಂಗಾಗೆ ಹೋಗಿ ಹುಲಿಗಳು ಗೆಂಡಮೃಗಗಳನ್ನು ನೋಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಅವರು ಅಮೂಲ್ ಅಭಿಯಾನಕ್ಕೆ ಮಾತ್ರ ಸೂಕ್ತ ಅಂತ ಕುಹಕವಾಡಿದ್ದಾರೆ. ಮುಂದಿನ 48 ಗಂಟೆ ಯಾವುದೇ ರ್ಯಾಲಿ, ಸಭೆ, ಸಮಾರಂಭ, ಚುನಾವಣಾ ಪ್ರಚಾರ ಮಾಡದಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಆಯೋಗ ನಿರ್ಬಂಧ ವಿಧಿಸಿದೆ. ಸಂಸದೆ ಹೇಮಾ ಮಾಲಿನಿ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಆರೋಪದಡಿ ಚುನಾವಣಾ ಆಯೋಗ ಖಡಕ್ ಸೂಚನೆ ನೀಡಿದೆ. ಇದು ಸಂಜೆ 6 ಗಂಟೆಯಿಂದ ನಿರ್ಬಂಧ ವಿಧಿಸಿದ್ದು ಶುಕ್ರವಾರ ಸಂಜೆ 6 ಗಂಟೆಯವರೆಗೂ ಸುರ್ಜೇವಾಲಾ ಯಾವುದೇ ರ್ಯಾಲಿ ನಡೆಸುವಂತಿಲ್ಲ. ರಾಮರಾಜ್ಯ ಪರಿಕಲ್ಪನೆ ಪ್ರದರ್ಶಿಸುವಂತ ಆಪ್ಕಾ ರಾಮರಾಜ್ಯ ವೆಬ್ಸೈಟ್ ಅನ್ನು ಆಮ್ ಆದ್ಮಿ ಪಕ್ಷ ಬಿಡುಗಡೆ ಮಾಡಿದೆ. ಬಳಿಕ ಮಾತನಾಡಿದ ಆಪ್ ನಾಯಕರು, ರಾಮನವಮಿಯಂದು ಕೇಜ್ರಿವಾಲ್ ನಮ್ಮ ನಡುವೆ ಇಲ್ಲದೇ ಇರುವಂತದ್ದು ಇದೇ ಮೊದಲು. ಕೇಜ್ರಿವಾಲ್ ವಿರುದ್ಧ ಆಧಾರರಹಿತ ಪ್ರಕರಣ ಮತ್ತು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಕೇಸ್ ದಾಖಲಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ತೃಣಮೂಲ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಬಡ ಕುಟುಂಬಕ್ಕೆ ವರ್ಷಕ್ಕೆ 10 ಉಚಿತ ಗ್ಯಾಸ್ ಸಿಲಿಂಡರ್, ಪ್ರತಿ ತಿಂಗಳು 5 ಕೆಜಿ ಉಚಿತ ಪಡಿತರ, ಪೌರತ್ವ ತಿದ್ದುಪಡಿ ಕಾಯ್ದೆ ರದ್ದು, ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ, ಪೆಟ್ರೋಲ್ ಮತ್ತು ಡೀಸೆಲ್ ಕೈಗೆಟುಕುವ ದರದಲ್ಲಿ ಸಿಗುವಂತೆ ಮಾಡುತ್ತೇವೆ ಅಂತ ಟಿಎಂಸಿ ಭರವಸೆ ನೀಡಿದೆ. ಇದಲ್ಲದೆ ಉದ್ಯೋಗ ಕಾರ್ಡ್ ದಾರಿಗೆ 100 ದಿನ ಕೆಲಸ ಗ್ಯಾರಂಟಿ, ನೋಂದಣಿ ಮಾಡಿದಂಥ ಕಾರ್ಮಿಕರ ದಿನದ ಬಗ್ಗೆ 400 ರೂಪಾಯಿಗೆ ಏರಿಕೆ ಮಾಡುವುದಾಗಿ ಘೋಷಣೆ ಮಾಡಿದೆ.